ನಮಸ್ಕಾರ. ಇಂದು ನಾವು ನರಸಿಂಹ ಜಯಂತಿ ಆಚರಣೆಯ ಪ್ರಯುಕ್ತ ಮಹಾವಿಷ್ಣುವಿನ 4ನೇ ಅವತಾರವಾದ ನರಸಿಂಹ ಅವತಾರ ಹೇಗಾಯಿತು, ಏತಕ್ಕಾಗಿ ಆಯಿತು, ಮತ್ತು ಪವರ್ಫುಲ್ ನರಸಿಂಹ ಮಂತ್ರ, ಪೂಜಾ ವಿಧಾನ ಎಲ್ಲವನ್ನು ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ ಬನ್ನಿ. ಒಮ್ಮೆ ಭೂಮಿಯಲ್ಲಿ ಒಬ್ಬ ಅಸುರ ರಾಜ ಇದ್ದ. ಅವನ ಹೆಸರೇ ಹಿರಣ್ಯಕಶಿಪು. ಅವನು ಸಾಮಾನ್ಯ ರಾಜ ಅಲ್ಲ, ಅವನು ಅತಿಯಾದ ಅಹಂಕಾರ ಹೊಂದಿದವನಾಗಿದ್ದನು. ಅವನು ಕಠಿಣ ತಪಸ್ಸನ್ನು ಮಾಡಿ ಬ್ರಹ್ಮನನ್ನು ತೃಪ್ತಿಪಡಿಸಿದ. ಆಮೇಲೆ ಬ್ರಹ್ಮನಿಂದ ಅವನು ವರವನ್ನು ಕೇಳ್ತಾನೆ. ನನ್ನನ್ನು ಯಾರೂ ಕೊಲ್ಲಬಾರದು, ಮಾನವನೂ ಆಗಿರಬಾರ್ದು, ಪ್ರಾಣಿಯೂ ಆಗಿರಬಾರ್ದು, ಹಗಲು ಆಗಿರಬಾರ್ದು, ರಾತ್ರಿಯೂ ಆಗಿರಬಾರ್ದು, ಒಳಗೂ ಆಗಬಾರ್ದು, ಹೊರಗೂ ಕೊಲ್ಲಬಾರದು, ಭೂಮಿಯಲ್ಲೂ ಅಲ್ಲ, ಆಕಾಶದಲ್ಲೂ ಅಲ್ಲ. ಹೀಗೆ ವಿಚಿತ್ರವಾದ ವರವನ್ನು ಕೇಳ್ತಾನೆ. ಈ ವರ ಸಿಕ್ಕ ನಂತರ ಅವನು ತನ್ನನ್ನೇ ದೇವರೆಂದು ಘೋಷಿಸಿಕೊಳ್ತಾ ಹೋಗ್ತಾನೆ. ನನ್ನನ್ನೇ ಪೂಜಿಸಬೇಕು ಅಂತ ಆಜ್ಞೆಯನ್ನು ಕೂಡ ಕೊಡ್ತಾನೆ. ಆದರೆ ವಿಧಿಯ ಆಟ ನೋಡಿ, ಅವನ ಮನೆಯಲ್ಲೇ ಹುಟ್ಟಿದನು ಒಬ್ಬ ಚಿಕ್ಕ ಬಾಲಕ. ಅವನ ಹೆಸರೇ ಪ್ರಹ್ಲಾದ. ಆ ಬಾಲಕ ಸದಾ ಒಂದೇ ಹೆಸರು ಜಪಿಸುತ್ತಿದ್ದ, ನಾರಾಯಣ ನಾರಾಯಣ. ಅಂದರೆ ವಿಷ್ಣುನ ಮಹಾಭಕ್ತನಾಗಿರ್ತಾನೆ ಈ ಪ್ರಹ್ಲಾದ. ತಂದೆ ಎಷ್ಟು ಪ್ರಯತ್ನ ಮಾಡಿದರೂ ಅವನ ಭಕ್ತಿಯನ್ನು ಮುರಿಯಲು ಆಗಲಿಲ್ಲ. ಅವನಿಗೆ ವಿಷ ಕೊಟ್ಟರು, ಅವನನ್ನು ಬೆಂಕಿಗೆ ನೂಕಿದರು, ಆನೆಗಳಿಂದ ತುಳಿಸಿದರು, ಪರ್ವತದಿಂದ ತಳ್ಳಿದರು. ಆದರೆ ಏನೂ ಆಗಲಿಲ್ಲ. ಯಾಕೆಂದರೆ ಅವನ ಜೊತೆ ಇದ್ದದ್ದು ದೇವರ ಕೃಪೆ. ಒಂದು ದಿನ ಕೋಪದಿಂದ ಉರಿದ ಹಿರಣ್ಯಕಶಿಪು ತನ್ನ ಮಗನನ್ನು ಮುಂದೆ ನಿಲ್ಲಿಸಿ ಕೇಳಿದ, ನಿನ್ನ ದೇವರು ಎಲ್ಲಿದ್ದಾನೆ? ಪ್ರಹ್ಲಾದನು ಶಾಂತವಾಗಿ ಉತ್ತರ ಕೊಟ್ಟ, ಅವನು ಎಲ್ಲೆಡೆ ಇದ್ದಾನೆ. ಈ ಮಾತು ಕೇಳಿ ರಾಜ ಇನ್ನೂ ಕೋಪಗೊಂಡ. ಅವನು ಒಂದು ಕಂಬವನ್ನು ತೋರಿಸಿ ಕೇಳಿದ, ಇದರಲ್ಲಿಯೂ ಇದ್ದಾನಾ? ಪ್ರಹ್ಲಾದನು ಭಯವಿಲ್ಲದೆ ಹೇಳಿದ, ಹೌದು, ಇದ್ದಾನೆ. ಅಷ್ಟರಲ್ಲಿ ಒಂದು ಭೀಕರ ಶಬ್ದ. ಕಂಬ ಒಡೆದು ಹೋಗುತ್ತದೆ. ಅದರೊಳಗಿಂದ ಹೊರಬರುತ್ತದೆ ಒಂದು ಭಯಾನಕ ರೂಪ. ಅರ್ಧ ಮನುಷ್ಯ, ಅರ್ಧ ಸಿಂಹ. ಅವನೇ ನರಸಿಂಹ. ಸಂಜೆಯ ಸಮಯ. ಅರಮನೆಯ ಬಾಗಿಲಲ್ಲಿ ತನ್ನ ಮಡಿಲಿನ ಮೇಲೆ ಕುಳ್ಳಿರಿಸಿ ತನ್ನ ನಖಗಳಿಂದಲೇ ಹಿರಣ್ಯಕಶಿಪುವನ್ನು ಸಂಹರಿಸುತ್ತಾನೆ. ಮಾನವನೂ ಅಲ್ಲ, ಪ್ರಾಣಿಯೂ ಅಲ್ಲ, ಹಗಲು ಅಲ್ಲ, ರಾತ್ರಿಯೂ ಅಲ್ಲ, ಒಳಗೂ ಅಲ್ಲ, ಹೊರಗೂ ಅಲ್ಲ. ಬ್ರಹ್ಮನ ವರವನ್ನು ಮೀರಿ ಅದೇ ನಿಯಮದಲ್ಲಿ ಧರ್ಮ ಗೆದ್ದಿತು. ಈ ಕಥೆ ನಮಗೆ ಏನು ಹೇಳುತ್ತದೆ ಅಂದರೆ, ನಿಜವಾದ ಭಕ್ತಿ ಇದ್ದರೆ ದೇವರು ಯಾವ ರೂಪದಲ್ಲಾದರೂ ಬರುತ್ತಾನೆ. ಅಹಂಕಾರ ಯಾವತ್ತೂ ಉಳಿಯುವುದಿಲ್ಲ. ಸತ್ಯ ಮತ್ತು ಧರ್ಮ ಯಾವತ್ತೂ ಗೆಲ್ಲುತ್ತದೆ. ಇದು ಕೇವಲ ಕಥೆ ಅಲ್ಲ, ಇದು ಜೀವನದ ಸತ್ಯ. ಇನ್ನು ಈ ದಿನ ಪಠಿಸಬೇಕಾದ ಒಂದು ಪವರ್ಫುಲ್ ಮಂತ್ರ ಯಾವುದಂತ ಹೇಳಿದರೆ, ಉಗ್ರಂ ವೀರಂ ಮಹಾವಿಷ್ಣು ಜ್ವಲಂತ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ಮೃತ್ಯುಂ ನಮಾಮ್ಯಹಂ ಅಂತ ಒಂದು ಪವರ್ಫುಲ್ ಮಂತ್ರ. ಈ ಮಂತ್ರವನ್ನು ನಾವು ಇವತ್ತಿನ ದಿನ ಪಠಿಸೋದರಿಂದ ತುಂಬಾ ನಮಗೆ ಒಳ್ಳೆಯದಾಗ್ತಾ ಹೋಗುತ್ತೆ. ಉಗ್ರ ರೂಪದ ಶಕ್ತಿಯುತ, ಎಲ್ಲ ಕಡೆ ಇರುವ ಮರಣವನ್ನೇ ಜಯಿಸುವ ಶಕ್ತಿ ಹೊಂದಿರುವ ನರಸಿಂಹನ ಮಂತ್ರ ಇದು. ಇದನ್ನು 21 ಬಾರಿ ಅಥವಾ 11 ಬಾರಿ ಅಥವಾ 108 ಬಾರಿ ಇದನ್ನು ಜಪಿಸ್ತಾ ಹೋಗಬೇಕು. ಮನಸ್ಸನ್ನು ತುಂಬ ಕೂಲಾಗಿ ಇಟ್ಕೊಂಡು ಭಕ್ತಿ ಶ್ರದ್ಧೆಯಿಂದ ಜಪಿಸಬೇಕಾಗುತ್ತೆ. ಬೆಳಗ್ಗೆ ಅಥವಾ ಸಂಜೆ ಇದನ್ನು ಜಪಿಸ್ಬೋದು. ನರಸಿಂಹ ಫೋಟೋದ ಮುಂದೆ ಹೂವು, ತುಳಸಿ, ನರಸಿಂಹ ಆ್ಯಕ್ಚುಲಿ ಹರಿಯ ಒಂದು ಅವತಾರನೇ ಆಗಿರೋದರಿಂದ ತುಳಸಿ ದಳವನ್ನು ಅರ್ಪಿಸಿ ಈ ಮಂತ್ರವನ್ನು ಜಪ ಮಾಡಬೇಕು. ನೈವೇದ್ಯಕ್ಕಾಗಿ ನಾವು ಪಾಯಸ ಅಥವಾ ಹಣ್ಣುಗಳನ್ನು ಇಡಬಹುದು. ಕೊನೆಗೆ ಆರತಿಯನ್ನು ಮಾಡಿ ಒಂದು ದೇವರ ಕೃಪೆಗೆ ಪಾತ್ರರಾಗಬೇಕು. ಪ್ರತಿ ತುಳಸಿ ದಳಗಳನ್ನು ಅರ್ಪಿಸುವಾಗ ಪ್ರತಿ ಎಲೆಗೂ ಕೂಡ ಓಂ ನರಸಿಂಹಾಯ ನಮಃ ಅಂತ ಹೇಳ್ಕೊಳ್ತಾ ತುಳಸಿ ಎಲೆಗಳನ್ನು ಅರ್ಪಿಸಬೇಕಾಗುತ್ತೆ. ಇದರಿಂದ ನಮಗೆ ಸಿಗುವ ಫಲಗಳು ಅಂದರೆ ಭಯ, ದೋಷಗಳು ಎಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಮನಸ್ಸಿಗೆ ಶಾಂತಿ ಸಿಗುತ್ತೆ. ಇನ್ನು ಈ ದಿನ ಅನ್ನದಾನವನ್ನು ಮಾಡೋದರಿಂದ ನಮಗೆ ತುಂಬ ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ. ಬಡವರಿಗೆ ಊಟವನ್ನು ಕೊಡಬೇಕು ಅಥವಾ ಪಕ್ಷಿಗಳಿಗೆ ಆಹಾರವನ್ನು ಹಾಕಬೇಕು. ಇದು ಒಂದು ಅತ್ಯಂತ ದೊಡ್ಡ ಪುಣ್ಯದ ಕಾರ್ಯ ಅನಿಸುತ್ತೆ. ನರಸಿಂಹನ ಕೃಪೆಗೆ ಬೇಗ ನಾವು ಪಾತ್ರರಾಗ್ತೀವಿ ಅನ್ನೋ ನಂಬಿಕೆ ಇದೆ.
ಇನ್ನು ಈ ದಿನ ಪ್ರಹ್ಲಾದನ ಒಂದು ಸ್ಮರಣೆಯನ್ನು ಕೂಡ ಮಾಡಬೇಕು. ಪ್ರಹ್ಲಾದನ ಭಕ್ತಿಯನ್ನು ನೆನೆಸಿ ಅದೇ ಥರ ಭಕ್ತಿ ನನ್ನಲ್ಲೂ ಬರಲಿ ಅಂತ ದೇವರನ್ನು ಪ್ರಾರ್ಥನೆ ಮಾಡ್ಕೋಬೇಕು. ಈ ಪೂಜೆಯಿಂದ ಅಥವಾ ಈ ನರಸಿಂಹ ಜಯಂತಿಯನ್ನು ನಾವು ಆಚರಣೆ ಮಾಡೋದ್ರಿಂದ ಎಲ್ಲ ಥರದ ಭಯ ದೂರ ಆಗುತ್ತೆ, ಕೆಟ್ಟ ಶಕ್ತಿಗಳಿಂದ ನಮಗೆ ರಕ್ಷಣೆ ಸಿಗುತ್ತೆ, ಆತ್ಮವಿಶ್ವಾಸ ಹೆಚ್ಚಾಗುತ್ತೆ, ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸುತ್ತೆ. ಈ ಪೂಜೆ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ಅಂತ ಏನೂ ಇಲ್ಲ, ಇದಕ್ಕೆ ಜಸ್ಟ್ ಭಕ್ತಿ ಮತ್ತು ನಂಬಿಕೆ ಒಂದು ಇದ್ದರೆ ಸಾಕಾಗುತ್ತೆ. ಸೊ ಎಲ್ಲರೂ ಕೂಡ ನರಸಿಂಹ ಜಯಂತಿಯನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸಿ ನರಸಿಂಹದೇವರ ದಿವ್ಯ ಕೃಪೆಗೆ ಪಾತ್ರರಾಗೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಧನ್ಯವಾದಗಳು.